Hello everyone, welcome to Navras Math Tutorials. Exercise number 7.3, second question. ನೋಡಿ ಏನು ಕೊಟ್ಟಿದ್ದಾರೆ. AD is an altitude of an isosceles triangle ABC in which AB is equals to AC. Show that number 1 AD bisects BC, number 2 AD bisects angle A ಅಂತ. ನೋಡಿ ಈ ಟ್ರಯಾಂಗಲ್ ABC ನಲ್ಲಿ ಅವ್ರು ಏನು ಹೇಳಿದ್ದಾರೆ, AD is altitude ಅಂತ ಹೇಳಿದ್ದಾರೆ. ಓಕೆ, ಇದು ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಇನ್ನು ಏನ್ ಶೋ ಮಾಡಕ್ ಹೇಳಿದ್ರೆ, ಎ ಡಿ ಬೈಸೆಕ್ಟ್ಸ್ ಬಿ ಸಿ. ಬೈಸೆಕ್ಟ್ ಅಂದ್ರೆ ಕರೆಕ್ಟ್ ಇವೆರಡು ಈಕ್ವಲ್ ಪಾರ್ಟ್ಸ್ ಅಂತ ತೋರಿಸ್ಬೇಕು ಇವೆರಡು. ಸೊ ಬಿ ಡಿ ಇಸ್ ಈಕ್ವಲ್ಸ್ ಟು ಡಿ ಸಿ ಅಂತ ಒಂದು ಶೋ ಮಾಡ್ಬೇಕು. ಇನ್ನು ಏನ್ ಹೇಳಿದ್ದಾರೆ, ಎ ಡಿ ಬೈಸೆಕ್ಟ್ಸ್ ಆಂಗಲ್ ಎ. ಎ ಡಿ ಬೈಸೆಕ್ಟ್ಸ್ ಆಂಗಲ್ ಎ ಅಂದ್ರೆ ನೋಡಿ ಈ ಆಂಗಲ್ ಈಕ್ವಲ್ ಅಂತ ತೋರಿಸ್ಬೇಕು. ಇದಕ್ಕೆ ನಾವು ನೇಮ್ ಮಾಡ್ಕೊಂಡ್ರೆ 1 2 ಅಂತ, ಆಂಗಲ್ 1 is equals to ಆಂಗಲ್ 2 ಅಂತ ಶೋ ಮಾಡ್ಬೇಕು. ಓಕೆ, ಈಗ ಹಂಗೆ ಮಾಡೋದಕ್ಕೆ ನಾವು ಟೂ ಟ್ರಯಾಂಗಲ್ಸ್ ನ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ಆಗತ್ತಲ್ವಾ. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ನಾವು ಆಂಗಲ್ಸ್ ಕೂಡ ಈಕ್ವಲ್ ಅಂತ ತೋರಿಸಬಹುದು. ಸೈಡ್ಸ್ ಈ ಬಿ ಡಿ ಇಸ್ ಈಕ್ವಲ್ಸ್ ಟು ಡಿ ಸಿ ಅಂತ ಕೂಡ ತೋರಿಸಬಹುದು. ಓಕೆ, ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಗೋಕ್ ಮುಂಚೆ ಒಂದ್ ರೂಲ್ ನಾವು ಓದಿದ್ವಿ. ಯಾವುದು? SAS ಅದರಲ್ಲಿ RHS ಅಂತ ಒಂದು ಕಾಂಗ್ರುಯೆನ್ಸ್ ರೂಲ್. ಅದರಲ್ಲಿ ಏನಿತ್ತು ಅಂತಂದ್ರೆ ನೋಡಿ, ಟೂ ಟ್ರಯಾಂಗಲ್ಸ್ ಅಲ್ಲಿ 90 ಡಿಗ್ರಿ ಇರ್ಬೇಕು, ಒಂದು ರೈಟ್ ಆಂಗಲ್ ಇರ್ಬೇಕು ಅಲ್ವಾ. ಇನ್ನು ಹೈಪೋಟಿನ್ಯೂಸ್ ಇದೇನಿದೆ ಅಲ್ಲ, ಹೈಪೋಟಿನ್ಯೂಸ್ ಇದು ಈ ಟೂ ಟ್ರಯಾಂಗಲ್ಸ್ ಅಲ್ಲಿ ಹೈಪೋಟಿನ್ಯೂಸ್ ಕೂಡ ಈಕ್ವಲ್ ಇರ್ಬೇಕು ಅಲ್ವಾ. ಇನ್ನು ಸೈಡ್, ಎನಿ ಸೈಡ್ ಯಾವ್ದಾದ್ರು ಒಂದ್ ಸೈಡ್ ಎರಡರಲ್ಲೂ ಈಕ್ವಲ್ ಇರ್ಬೇಕು. ಸೊ ಅಂತದನ್ನ ನಾವೇನಂತ ಕರಿತಿದ್ವಿ, RHS ಕಾಂಗ್ರುಯೆನ್ಸ್ ರೂಲ್ ಅಂತ ಕರಿತಾ ಇದ್ವಿ. ಸೊ ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾವು ಅದೇ ರೂಲ್ ಅಪ್ಲೈ ಮಾಡಿದ್ರೆ ನಮ್ಗೆ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ಆಗುತ್ತೆ. ಓಕೆ, ಈಗ ಬರೆಯೋಣ. ಇನ್ ಟ್ರಯಾಂಗಲ್ ADB ಅಂಡ್ ಟ್ರಯಾಂಗಲ್ ADC, ಒಂದು ಈ ಟ್ರಯಾಂಗಲ್ ಒಂದು ಈ ಟ್ರಯಾಂಗಲ್, ಇಲ್ಲಿ ಆಗಿರೋದು ಎರಡು ಟ್ರಯಾಂಗಲ್. ಸೊ ಎರಡು ಟ್ರಯಾಂಗಲ್ ಅಲ್ಲಿ ಏನೇನು ಈಕ್ವಲ್ ಇದಾವೆ ನೋಡೋಣ. ನೋಡಿ, ಈಗ ಆಲ್ಟಿಟ್ಯೂಡ್ ಅಂತಂದ್ರೆ ಯಾವುದೇ ಲೈನಿಗೆ ಸ್ಟ್ರೇಟ್ ಹಾಕಿದ್ರೆ ಇದೆ ಆಲ್ಟಿಟ್ಯೂಡ್, ಅಂದ್ರೆ ಸ್ಟ್ರೇಟ್ ಲೈನ್. ಅದಕ್ಕೆ ಕೆಳಗೆ ಏನಾಗಿರುತ್ತೆ, ಆಂಗಲ್ 90 ಡಿಗ್ರಿ ಆಗಿರುತ್ತೆ ಅಲ್ವಾ. ಸೊ ಇದು ಆಲ್ಟಿಟ್ಯೂಡ್ ಅಂತ ಅವ್ರು ಕೊಟ್ಟಿದ್ದಾರೆ. AD ಈಸ್ ಆನ್ ಆಲ್ಟಿಟ್ಯೂಡ್ ಅಂತ ಅಂದ್ರೆ ಇಲ್ಲಿ ಎಷ್ಟಾಗಿರುತ್ತೆ, 90 ಡಿಗ್ರಿ ಅಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ADB is equals to angle ADC, each 90 ಡಿಗ್ರಿ ಅಂತ ರೀಸನ್ ಬರೆಯೋಣ. ಓಕೆ, ಈಗ ನೋಡಿ AB is equals to AC ಇದೆ ಅಲ್ವಾ. AB is equals to AC, ಇದು ಗಿವನ್ ಆಯ್ತಾ. ಈಗ AD ನೋಡಿ, AD ಈ ಟ್ರಯಾಂಗಲ್ಗೂ ಇದೆ ಈ ಟ್ರಯಾಂಗಲ್ಗೂ ಇದೆ ಅಂದ್ರೆ ಕಾಮನ್ ಆಯ್ತಲ್ವಾ. ಸೊ AD is equals to AD ಅಂತ ಬರಿಬಹುದು, ಇಲ್ಲ AD is ಕಾಮನ್ ಅಂತ ಬರಿಬಹುದು. ನೋಡಿ ಇದು ರೈಟ್ ಆಂಗಲ್ ಇದೆ, ಸೊ R ಇದು ಹೈಪಾಟಿನ್ಯೂಸ್. AB is equals to AC ಅಂದ್ರೆ ನೋಡ್ರಿ, ಈ ರೈಟ್ ಆಂಗಲ್ ಇದ್ರೆ ಇದು ಹೈಪಾಟಿನ್ಯೂಸ್ ಆಯ್ತಲ್ವಾ. ಸೊ ಇದು ಹೈಪಾಟಿನ್ಯೂಸ್ ಆಯ್ತು. AD ಅಂತಂದ್ರೆ ಇದು ಈ ಸೈಡ್ ಕಾಮನ್ ಇದೆ, ಸೊ ಸೈಡ್ ಆಯ್ತು. ನೋಡಿ RHS ಕಾಂಗ್ರುಯೆನ್ಸ್ ರೂಲ್ ಅಲ್ಲಿ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. therefore triangle ADB is congruent to triangle ADC under RHS criteria. ಆಯ್ತಲ್ವಾ, ಎರಡು ಟ್ರಯಾಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಈಗ BD is equals to DC ಆಗುತ್ತಲ್ವಾ. ಯಾಕೆ ಹೇಳಿ, CPCT ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ನೋಡಿ ಇಲ್ಲಿ 90 ಡಿಗ್ರಿ ಪಕ್ಕದಲ್ಲೇ ಇದು ಈ ಸೈಡ್ ಇದೆ, 90 ಡಿಗ್ರಿ ಪಕ್ಕದಲ್ಲಿ ಈ ಸೈಡ್ ಇದೆ ಆಯ್ತಲ್ವಾ, ಕಾಂಗ್ರುಯೆಂಟ್. ಸೊ CPCT ರೀಸನ್. ಈಗ ಇದು ಈಕ್ವಲ್ ಇದೆ ಅಂತಂದ್ರೆ AD ಬೈಸೆಕ್ಟ್ ಆಗಿದೆ ಅಂತ ಅರ್ಥ ಅಲ್ವಾ. ಸೊ
ನಾವೇನ್ ಬರಿಬಹುದು, ಎ ಡಿ bisects, therefore AD bisects BC. ಅವ್ರು ಅದನ್ನೆಲ್ವಾ ಫಸ್ಟ್ ಕ್ವಶನ್ ಕೇಳಿರೋದು, ಇದು ಫಸ್ಟ್ ಕ್ವಶನ್ ಆನ್ಸರ್. ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ, AD bisects ಆಂಗಲ್ ಎ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಈಗ ಇಲ್ಲಿ ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಈ ಆಂಗಲ್ ಅಂತ ಹೇಳ್ಬೋದಲ್ಲ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂತ. ಯಾಕೆ? ಸೇಮ್ ರೀಸನ್, ಸಿಪಿಸಿಟಿ. ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲಿನೂ ಅದನ್ನೇ ಹೇಳೋಣ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2. ರೀಸನ್ CPCT. Therefore AP bisects angle A. ಓಕೆ, ಇದನ್ನೆಲ್ವ ಅವ್ರು ಕೇಳಿದ್ದು, ಫಸ್ಟ್ ಕ್ವಶನ್ ಆನ್ಸರ್ ಇದು, ಸೆಕೆಂಡ್ ಕ್ವಶನ್ ಆನ್ಸರ್ ಇದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಏನ್ ಕೊಟ್ಟಿದ್ದಾರೆ. ಥರ್ಡ್ ಒನ್, ಟೂ ಸೈಡ್ಸ್ AB and BC and median AM of one triangle ABC are respectively equal to sides PQ and QR and median PN of triangle PQR. Show that number 1, triangle ABM is congruent to triangle PQN. Number 2, triangle ABC is congruent to triangle PQR ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಟೂ ಟ್ರಯಾಂಗಲ್ಸ್ ಅಲ್ಲಿ AB and BC, AB BC and median AM of one triangle, ಈ ಟ್ರಯಾಂಗಲ್ ಸೇಮ್ ಇದಾವೆ ಅಂತ ಕೊಟ್ಟಿದ್ದಾರೆ. ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ರೆಸ್ಪೆಕ್ಟಿವ್ಲಿ ಅಂದ್ರೆ ಏನು ಅಂದ್ರೆ, AB is equals to PQ. ನೋಡಿ, ಈಕ್ವಲ್ ಟು ಸೈಡ್ಸ್ PQ. ಫಸ್ಟ್ ಇಲ್ಲಿ ಯಾವ್ದಿದೆ, AB ಇದೆ. ಈ ಟ್ರಯಾಂಗಲ್ ಅಲ್ಲಿ ಫಸ್ಟ್ ಯಾವ್ದಿದೆ, PQ ಅಂತ ಕೊಟ್ಟಿದ್ದಾರೆ. ಸೊ AB is equals to PQ. ಸೆಕೆಂಡ್ BC ಕೊಟ್ಟಿದ್ದಾರೆ, ಇಲ್ಲಿ QR ಕೊಟ್ಟಿದ್ದಾರೆ. ಸೊ BC is equals to QR ಅಂಡ್ ಮೀಡಿಯನ್ AM is equals to PN ಅಂತ ಕೊಟ್ಟಿದ್ದಾರೆ. ಮೀಡಿಯನ್ ಅಂತಂದ್ರೆ ಓದಿದಿರಲ್ವಾ ಮುಂಚೆ ಎಲ್ಲ, ಟ್ರಯಾಂಗಲ್ ಅಲ್ಲಿ ಮೀಡಿಯನ್ ಅಂದ್ರೆ ನೋಡಿ, ಈ ರೀತಿ ವರ್ಟೆಕ್ಸ್ ಇಂದ ಅಪೋಸಿಟ್ ಸೈಡ್ಗೆ ಹಾಕ್ತಿವಲ್ಲ, ಮಿಡ್ ಪಾಯಿಂಟ್ ಜಾಯಿನ್ ಮಾಡಿದ್ರೆ ಅದು ಮೀಡಿಯನ್ ಅಂತ ಕರಿತೀವಿ. ಇದು AM ಅಂತ ಅನ್ಕೊಳ್ಳಿ. ಇಲ್ಲಿ ಈ ಟ್ರಯಾಂಗಲ್ ಅಲ್ಲಿ ಇದು ಮಿಡ್ ಪಾಯಿಂಟ್, ಇಲ್ಲಿ M ಮಿಡ್ ಪಾಯಿಂಟ್ ಇದೆ, ಇಲ್ಲಿ N ಮಿಡ್ ಪಾಯಿಂಟ್ ಇದೆ. ಆ ಮಿಡ್ ಪಾಯಿಂಟ್ ಜಾಯಿನ್ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ, ಮೀಡಿಯನ್ ಅಂತ ಕರಿತೀವಿ. ಸೊ ಇಲ್ಲಿ AM ಅಂಡ್ PN ಆರ್ ಮೀಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರೇನ್ ಶೋ ಮಾಡಕ್ ಹೇಳಿದ್ರೆ, ಈ ಟೂ ಟ್ರಯಾಂಗಲ್ಸ್, ಟ್ರಯಾಂಗಲ್ ABM, ಟ್ರಯಾಂಗಲ್ PQN ಕಾಂಗ್ರುಯೆಂಟ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನಾವು ಬರೆಯೋಣ. ಇನ್ ಟ್ರಯಾಂಗಲ್ ಯಾವ ಪ್ರೂವ್ ಮಾಡ್ಬೇಕಲ್ವಾ, ಅವೇ ಬರ್ಕೊಳ್ಳೋಣ. ಟ್ರಯಾಂಗಲ್ ABM ಅಂಡ್ ಟ್ರಯಾಂಗಲ್ PQN ಯಾವ್ಯಾವ ಈಕ್ವಲ್ ಇದ್ದಾವೆ ಬರೆಯೋಣ. ಓಕೆ, ನೋಡಿ, AB is equals to PQ ಇದೆ, ಇದು ಅವರೇ ಕೊಟ್ಟಿದ್ದಾರೆ. ಸೊ AB is equals to PQ, ಇದು ಗಿವನ್. ಈಗ ನೋಡಿ, AM is equals to PN ಇದೆ, ಇದನ್ನು ಅವರೇ ಕೊಟ್ಟಿದ್ದಾರೆ. AM is equals to PN ಅಲ್ವಾ, ಇದನ್ನು ಗಿವನ್. ಈಗ ನೋಡಿ, BC is equals to QR ಅಂತ ಕೊಟ್ಟಿದ್ದಾರೆ ಅವರು ಅಲ್ವಾ, ಟೂ ಸೈಡ್ಸ್. ಈಗ ಫುಲ್ BC is equals to QR ಇದೆ, ಅಂದ್ರೆ ಹಾಫ್ BC ಕೂಡ ಇರುತ್ತಲ್ವಾ, ಹಾಫ್ BC is equals to ಹಾಫ್ QR ಆಗುತ್ತಲ್ವಾ. ಯಾಕಂದ್ರೆ ಫುಲ್ ಈಕ್ವಲ್ ಇದ್ದಾಗ ಹಾಫ್ ಕೂಡ ಈಕ್ವಲ್ ಇರ್ತವೆ. ಸೊ ನಾವೇನ್ ಹೇಳ್ಬೋದು, BM is equals to QN ಅಂತ ಹೇಳ್ಬೋದು. ಸೊ ಬರೆಯೋಣ, BM is equals to QN. ಓಕೆ, ರೀಸನ್ BC is equals to QR, therefore half BC is equals to half QR. ಓಕೆ, ಈ BC ನಲ್ಲಿ ಹಾಫ್, QR ನಲ್ಲಿ ಹಾಫ್ ಈಕ್ವಲ್ ಇರ್ತವೆ ಅಂತ ಅರ್ಥ. therefore ನಾವೇನ್ ಹೇಳ್ಬೋದು, BM is equals to Q1 ಅಂತ. ಸೊ BM is equals to QN. ಇಲ್ಲಿಗೆ ಬ್ರಾಕೆಟ್ ಕ್ಲೋಸ್ ಮಾಡಿದೀನಿ, ಇದೇ ಇದು.
ಓಕೆ, ಈಗ ನೋಡಿ ಇಲ್ಲಿ ಸೈಡ್ ಆಯ್ತು ಮ್ಯಾಚ್, ಇಲ್ಲಿನೂ ಸೈಡ್ ಆಯ್ತು, ಇದೂನು ಸೈಡ್ ಆಯ್ತು. ಸೊ SSS ಕ್ರೈಟೇರಿಯಾನಲ್ಲಿ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. Therefore triangle ABM is congruent to triangle PQN under SSS criteria. ಓಕೆ, ಫಸ್ಟ್ ಒನ್ ಮಾಡಿದ್ವಿ, ಇದು ಫಸ್ಟ್ ಕ್ವಶನ್. ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದರೆ, ಟ್ರಯಾಂಗಲ್ ABC ಟೋಟಲ್ ಫುಲ್ ದೊಡ್ಡ ಟ್ರಯಾಂಗಲ್ ಓಕೆ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR. ಓಕೆ, ಇದನ್ನು ಮಾಡೋಣ. ನೋಡಿ ಇಲ್ಲಿ ಒಂದು ಸೈಡ್ ಕೊಟ್ಟಿದ್ದಾರೆ ಈಕ್ವಲ್ ಅಂತ, ಈ ಸೈಡ್ ಕೂಡ ಕೊಟ್ಟಿದ್ದಾರೆ BC = QR ಅಂತ. ಈಗ ಒಂದ್ ಆಂಗಲ್ ಈಕ್ವಲ್ ಅಂತ ಹೇಳ್ಬಿಟ್ರೆ ನಾವು SS ಕಾಂಗ್ರುಯೆಂಟ್ ರೂಲ್ಸ್ ಅಲ್ಲಿ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಬೋದು. ಈಗ ನೋಡಿ ಈ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು ಈ ಟ್ರಯಾಂಗಲ್ ಅಂತ ಮಾಡಿದೀವಲ್ವಾ, ABM = PQN ಅಂತ. ಸೊ ನಾವೇನ್ ಹೇಳ್ಬೋದು, ಆಂಗಲ್ B = ಆಂಗಲ್ Q ಅಂತ ಹೇಳ್ಬೋದಲ್ವಾ. ಯಾಕೆ, CPCT ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಇಲ್ಲಿ ಬರೆಯೋಣ. ನೋಡಿ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಗಿದ್ಕೋಸ್ಕರಗಿ ಆಂಗಲ್ B = ಆಂಗಲ್ Q, CPCT. ಓಕೆ, ಈಗ ನಾವು ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ PQR, ಒಂದು AB = PQ ಗಿವನ್, ಇದು ಸೈಡ್ ಆಯ್ತು. ಆಂಗಲ್ B = ಆಂಗಲ್ Q, ಇದು ಕೂಡ ಪ್ರೂವನ್. ಪ್ರೂವ್ಡ್ ಅಬೋವ್ ಅಂತ ತೋರಿಸಿದೀನಿ, ಇಲ್ಲೇ ಪ್ರೂವ್ ಮಾಡಿದೀವಲ್ವಾ. ಇನ್ನು BC = QR, ಈ BC = QR, ಇದು ಕೂಡ ಗಿವನ್ ಇದೆ. ನೋಡಿ ಇದು ಆಂಗಲ್ ಮ್ಯಾಚ್ ಆಯ್ತು, ಇದು S ಮ್ಯಾಚ್ ಆಯ್ತು ಸೈಡ್. ಸೊ SAS ಕ್ರೈಟೇರಿಯಾನಲ್ಲಿ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. Therefore triangle ABC is congruent to triangle PQR under SAS criteria. ಓಕೆ, ಇದನ್ನೇ ಅವರು ಪ್ರೂವ್ ಮಾಡಕ್ ಮಾಡಿದ್ವಿ. ಓಕೆ, ಇದು ಸೆಕೆಂಡ್ ಒನ್. ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, BE ಅಂಡ್ CF ಆರ್ ಟೂ ಈಕ್ವಲ್ ಆಲ್ಟಿಟ್ಯೂಡ್ಸ್ ಆಫ್ ಎ ಟ್ರಯಾಂಗಲ್ ABC ಯೂಸಿಂಗ್ RHS ಕಾಂಗ್ರುಯೆನ್ಸ್ ರೂಲ್ ಪ್ರೂವ್ ದಟ್ ಟ್ರಯಾಂಗಲ್ ABC ಈಸ್ ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಟ್ರಯಾಂಗಲ್ ಇದೆ ABC, BE ಅಂಡ್ CF ಆರ್ ಆಲ್ಟಿಟ್ಯೂಡ್ಸ್ ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಇದಾವೆ ಅಂತ ಕೊಟ್ಟಿದ್ದಾರೆ. ಇನ್ನು ಆಲ್ಟಿಟ್ಯೂಡ್ಸ್ ಇದಾವೆ. ಆಲ್ಟಿಟ್ಯೂಡ್ಸ್ ಅಂದ್ರೆ ಗೊತ್ತಲ್ವಾ, ಇಲ್ಲಿ 90 ಡಿಗ್ರಿ ಫಾರ್ಮೇಶನ್ ಆಗಿರುತ್ತೆ. ಸೊ ಅವ್ರೇನ್ ಹೇಳಿದ್ದಾರೆ, ಈ ಟೋಟಲ್ ಇದೆಲ್ಲ ABC ಟ್ರಯಾಂಗಲ್ ಐಸೋಸ್ಲೆಸ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಇಲ್ಲಿ ಯಾಕೆ ಡಾರ್ಕ್ ಮಾಡಿದ್ದಾರೆ ಅಂತ ಅನ್ಕೊಳ್ತಿರ್ಬೋದು. ನೋಡಿ ಯಾಕೆ ಮಾಡಿದೀನಿ ಅಂದ್ರೆ, ಈಗ ನಾವು ಐಸೋಸ್ಲೆಸ್ ಅಂತ ಪ್ರೂವ್ ಮಾಡೋದಕ್ಕೆ ಈ ಐಸೋಸ್ಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ ಏನು, ಟೂ ಆಂಗಲ್ಸ್ ಆರ್ ಈಕ್ವಲ್ ಅಂತ ಇರುತ್ತೆ. ಸೊ ನಾವು ಅದನ್ನ ಪ್ರೂವ್ ಮಾಡ್ಬೇಕು. ಸೊ ಟೂ ಆಂಗಲ್ಸ್ ಪ್ರೂವ್ ಮಾಡೋದಕ್ಕೆ ನೋಡಿ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಣ. ಯಾವುದು ಟೂ ಟ್ರಯಾಂಗಲ್ಸ್, ಒಂದು ಟ್ರಯಾಂಗಲ್ BEC, ಇನ್ನೊಂದು ಟ್ರಯಾಂಗಲ್ CFB. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ಟ್ರಯಾಂಗಲ್ BEC, ಒಂದು CFB. ಈ ಟೂ ಟ್ರಯಾಂಗಲ್ಸ್ ನ ಕಾಂಗ್ರುಯೆಂಟ್ ಪ್ರೂವ್ ಮಾಡಿದ್ರೆ, ಸೊ CPCT ಅಪ್ಲೈ ಮಾಡಿದ್ರೆ ನಮ್ಗೆ ಟೂ ಆಂಗಲ್ಸ್ ಈಕ್ವಲ್ ಆಗ್ತವೆ. ಈ ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ನಮ್ಗೆ ಐಸೋಸ್ಲೆಸ್ ಅಂತ ಪ್ರೂವ್ ಮಾಡ್ದಂಗ ಆಗತ್ತೆ. ಸೊ ಇನ್ ಟ್ರಯಾಂಗಲ್ BEC ಅಂಡ್ ಟ್ರಯಾಂಗಲ್ CFB ಏನೇನ್ ಈಕ್ವಲ್ ಇದಾವೆ ನೋಡೋಣ. ಅವರೇ ಕೊಟ್ಟಿದಾರಲ್ವಾ, ಯೂಸಿಂಗ್ RHS ಕಾಂಗ್ರುಯೆನ್ಸ್ ರೂಲ್ ಅಪ್ಲೈ ಮಾಡಿ ಅಂತ. ಸೊ RHS ರೂಲ್ ಅಪ್ಲೈ ಮಾಡೋಣ. ನೋಡಿ ಆಲ್ಟಿಟ್ಯೂಡ್ ಅಂದ್ರೆ ಇದು ಎರಡೂನು 90 ಡಿಗ್ರಿ ಇದಾವೆ ಅಂತ ಅರ್ಥ. ಸೊ ಅದನ್ನೇ ಬರೆಯೋಣ. ಆಂಗಲ್ E =
angle F, each 90 degree. ಆಯ್ತಲ್ವಾ? ಈಗ ನೋಡಿ, ಈ ಬಿ ಸಿ ಏನಿದೆಯಲ್ಲ, ಈ ಟ್ರಯಾಂಗಲ್ಗೂ ಇದೆ, ಈ ಟ್ರಯಾಂಗಲ್ಗೂ ಇದೆ. ಸೊ ಬಿ ಸಿ ಇಸ್ ಕಾಮನ್ ಅಂತ ಹೇಳ್ಬೋದು. ಟ್ರಯಾಂಗಲ್ ಬಿಇ ಸಿ ಕೂಡ ಬಿ ಸಿ ಬೇಸ್ ಇದೆ, ಟ್ರಯಾಂಗಲ್ ಸಿ ಎಫ್ ಬಿಗೂ ಬಿ ಸಿ ಬೇಸ್ ಇದೆ. ಸೊ ಬಿ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಆರ್ ಬಿ ಸಿ ಈಸ್ ಕಾಮನ್. ಆಯ್ತಲ್ವಾ? ಇದು ರೈಟ್ ಆಂಗಲ್ ಆಯ್ತು, ಇದು ಹೈಪೋಟಿನ್ಯೂಸ್ ಆಯ್ತು. ನೋಡಿ, ಹೈಪೋಟಿನ್ಯೂಸ್ ಆಯ್ತಲ್ವಾ? ಈ 90 ಡಿಗ್ರಿಗೆ ಆಪೋಸಿಟ್ ಇದೆ, ಇದು ಇದಕ್ಕೂ 90 ಡಿಗ್ರಿಗೆ ಆಪೋಸಿಟ್ ಇದೆ. ಸೊ ಹೈಪೋಟಿನ್ಯೂಸ್ ಆಯ್ತು. ಈಗ ಸೈಡ್, ಎನಿ ಸೈಡ್ ಅವ್ರು ಕೊಟ್ಟಿದ್ದಾರಲ್ವಾ, ಬಿಇ ಇಸ್ ಈಕ್ವಲ್ಸ್ ಟು ಸಿ ಎಫ್ ಅಂತ. ನೋಡಿ, 2 ಈಕ್ವಲ್ ಆಲ್ಟಿಟ್ಯೂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೇ ಬರೆಯೋಣ. ಬಿಇ ಇಸ್ ಈಕ್ವಲ್ಸ್ ಟು ಸಿ ಎಫ್ ಏನಂತ ಬರೆಯೋಣ? ಗಿವನ್ ಅಂತ ಬರೆಯೋಣ. ಇದು ಸೈಡ್ ಆಯ್ತು. ಸೊ ಆರ್ ಎಚ್ ಎಸ್ ಕಾಂಗ್ರುಯೆನ್ಸ್ ರೂಲ್ ಅಲ್ಲಿ 2 triangles are said to be congruent. Therefore, triangle BEC is congruent to triangle CFB. ಈಗ 2 triangles congruent ಆಯ್ತು. ನೋಡಿ, in triangle BEC ಇದು ಸಿ angle, in triangle CFB ಈ angle ಈಕ್ವಲ್ ಇದೆ ಅಲ್ವಾ? ಸೊ ನಾವೇನ್ ಹೇಳ್ಬೋದು? ಆಂಗಲ್ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಅಂತ ಹೇಳ್ಬೋದು ಅಲ್ವಾ? ಸೊ ಏನ್ ಹೇಳ್ಬೇಕು ಇದಕ್ಕೆ? ರೀಸನ್ ಸಿ ಪಿ ಸಿ ಟಿ. ಓಕೆ, ಈಗ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಆದ್ರೆ ಐಸೋಸ್ಲೆಸ್ ಟ್ರಯಾಂಗಲ್ ಆದಂಗೆ ಅಲ್ವಾ? ಸೊ ನಾವು ಅದನ್ನ ಹೇಳ್ಬೋದು. ದೇರ್ಫೋರ್ ಇನ್ ಟ್ರಯಾಂಗಲ್ ಎ ಬಿ ಸಿ angle B is equals to angle C. Therefore, triangle ABC is an isosceles triangle. ಓಕೆ, ಅವ್ರು ಅದನ್ನೆಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು, ಮಾಡಿದ್ವಿ. ಇಲ್ಲಿ ಆರ್ ಎಚ್ ಎಸ್ ಕ್ರೈಟೇರಿಯಾ ಅಂತ ಬರೆಯೋಣ. ಓಕೆ, ಈಗ ನೆಕ್ಸ್ಟ್ ನೋಡಿ, 5th one ಏನ್ ಕೊಟ್ಟಿದ್ದಾರೆ? ಟ್ರಯಾಂಗಲ್ ಎ ಬಿ ಸಿ ಇಸ್ ಅನ್ ಐಸೋಸ್ಲೆಸ್ ಟ್ರಯಾಂಗಲ್ ವಿತ್ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ. ಡ್ರಾ ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಟು ಶೋ ದಟ್ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಎ ಬಿ ಸಿ ಟ್ರಯಾಂಗಲ್ ಡ್ರಾ ಮಾಡಿದೀನಿ, ಅವ್ರ ಫಿಗರ್ ಕೊಟ್ಟಿಲ್ಲ, ನಾವೇ ಡ್ರಾ ಮಾಡ್ಬೇಕು. ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಸೊ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ. ಡ್ರಾ ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂತ ಹೇಳಿದರೆ, ಮಾಡಿದೀನಿ ನೋಡ್ರಿ, ಡ್ರಾ ಮಾಡಿದೀನಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಈಗ ಅವ್ರೇನ್ ಹೇಳಿದ್ದಾರೆ? ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಶೋ ಮಾಡಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡ್ಬೇಕಾಗತ್ತೆ? ಈ ಟ್ರಯಾಂಗಲ್ ಎ ಬಿ ಪಿ, ಟ್ರಯಾಂಗಲ್ ಎ ಸಿ ಪಿ, ಈ 2 ಟ್ರಯಾಂಗಲ್ಸ್ ನ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಆಗ್ತಾವಲ್ವಾ? ಸೊ ಅವಾಗ ನಾವು ಹೇಳ್ಬೋದು ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಅಂತ. ಓಕೆ, ತುಂಬಾ ಸಿಂಪಲ್ ಇದೆ. ಸೊ ಮಾಡೋಣ. ನೋಡಿ, ಇನ್ ಟ್ರಯಾಂಗಲ್ ಎ ಪಿ ಬಿ ಅಂಡ್ ಟ್ರಯಾಂಗಲ್ ಎ ಪಿ ಸಿ, ಎ ಪಿ ಬಿ ಎ ಪಿ ಸಿ ಟ್ರಯಾಂಗಲ್ ತಗೊಂಡಿದ್ವಿ. ಅದರಲ್ಲಿ ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಪಿ ಸಿ ಆಗುತ್ತಲ್ವಾ? ಯಾಕೆ? 90 ಡಿಗ್ರಿ ಅವರು ಹೇಳಿದಾರಲ್ವಾ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಅಂತ. ಸೊ ಬರೆಯೋಣ. ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಪಿ ಸಿ ಈಚ್ 90 ಡಿಗ್ರಿ. ಅವರು ಹೇಳಿದ್ದಾರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಅಂತ, ಮಾಡಿದೀವಿ. ಈಗ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ, ಇದು ಕೂಡ ಗಿವನ್ ಇದೆ. ಈಗ ಎ ಪಿ ಇಸ್ ಕಾಮನ್ ಇದೆ. ನೋಡಿ, ಎ ಪಿ ಇದೆಯಲ್ಲ, ಈ ಟ್ರಯಾಂಗಲ್ಗೂ ಇದೆ, ಆ ಟ್ರಯಾಂಗಲ್ಗೂ ಇದೆ. ಸೊ ಎ ಪಿ ಇಸ್ ಈಕ್ವಲ್ಸ್ ಟು ಎ ಪಿ ಅಂತ ಬರೆಯೋಣ, ಆರ್ ಎ ಪಿ ಇಸ್ ಕಾಮನ್ ಅಂತ ತೋರಿಸೋಣ. ನೋಡಿ, ಇಲ್ಲಿ ರೈಟ್ ಆಂಗಲ್ ಆಯ್ತು. ಇದು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇದೆಯಲ್ವಾ, ಈ ರೈಟ್ ಆಂಗಲ್ಗೆ ಅಪೋಸಿಟ್ ಇದೆ, ಇದು ಹೈಪೋಟೆನ್ಯೂಸ್ ಆಯ್ತು. ಇದು ಎ ಪಿ ಸೈಡ್ ಆಯ್ತು. ಸೊ ಆರ್ ಎಚ್ ಎಸ್ ಕಾಂಗ್ರುಯೆನ್ಸ್ ರೂಲ್ ಅಲ್ಲಿ 2 triangles are said to be
congruent. Therefore, triangle APB is congruent to triangle APC under RHS criteria. ಆಯ್ತಲ್ವಾ? ಈಗ ನಾವು ಹೇಳ್ಬೋದಲ್ವಾ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಅಂತ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ. ಹೆಂಗೆ ಅಂದ್ರೆ ನೋಡಿ, ಇದು 90 ಡಿಗ್ರಿ ಆಪೋಸಿಟ್ ಈ ಆಂಗಲ್ ಇದೆ, ಇಲ್ಲಿ 90 ಡಿಗ್ರಿ ಆಪೋಸಿಟ್ ಈ ಆಂಗಲ್ ಇದೆ. ಸೊ ನಾವೇನ್ ಹೇಳ್ಬೋದು, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಪಿಸಿಟಿ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್, ಸಿಪಿಸಿಟಿ ಅಪ್ಲೈ ಆಗುತ್ತೆ. ಇದನ್ನೇ ಅವ್ರು ಹೇಳಿದ್ದು ಶೋ ಮಾಡಿ ಅಂತ ಮಾಡಿದ್ದೀವಿ. ಓಕೆ, ಈಗ ನೆಕ್ಸ್ಟ್